ಕಳೆದ ವಿಡಿಯೋಲಿ ತಿಳ್ಕೊಂಡ್ವಿ ವೈಲ್ ಲೂಪ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ. ಈ ವಿಡಿಯೋಲಿ ಇನ್ನೂ ಒಂದು 4-5 ಎಕ್ಸಾಂಪಲ್ಸ್ ಮುಖಾಂತರ ವೈಲ್ ಲೂಪ್ ನ ಎಂಟೈರ್ ಫಂಕ್ಷನಾಲಿಟಿನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಇವಾಗ ನಾವು ಒಂದು ಯೂಸರ್ ಡಿಫೈನ್ ಇನ್ಪುಟ್ ತಗೊಳ್ತಾ ಇದೀವಿ. ಯೂಸರ್ ಡಿಫೈನ್ ಇನ್ಪುಟ್ ತಗೊಂಡು ಅಕಸ್ಮಾತ್ ಏನಾದರೂ ಯೂಸರ್ ಡಿಫೈನ್ ನೋಡೋಣ ಏನ್ ಎಕ್ಸಿಕ್ಯೂಟ್ ಆಗತ್ತೆ ಅಂತ. ಇಫ್ ಯೂಸರ್ ಡಿಫೈನ್ ಇನ್ಪುಟ್ ಏನಾದರೂ 3 ಇತ್ತು ಅಂತಂದ್ರೆ ಹೇಗೆ ಲೂಪ್ ರನ್ ಆಗತ್ತೆ ಅಂತ ಕಂಡೀಷನ್ ಏನಂತ ಚೆಕ್ ಮಾಡ್ತಾ ಇದೆ. ವೈಲ್ ಐ ಅನ್ನೋ ನಂಬರು ಇಫ್ ಇಟ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 3, ಈ ಕಂಡೀಷನ್ ಟ್ರೂ ಆದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ ಪೈಥಾನ್ ಅನ್ನೋ ಒಂದು ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬೇಕು. ಅಲಾಂಗ್ ವಿತ್ ದಟ್ ಎಷ್ಟು ಬಾರಿ ಅಂತಲೂ ನಾನು ಐ ವ್ಯಾಲ್ಯೂ ಕೂಡ ಪ್ರಿಂಟ್ ಮಾಡಬೇಕು. ಅಂದ್ರೆ ಫಸ್ಟ್ ಟೈಮ್ ಐ 1 ಇರುತ್ತೆ, ಸೆಕೆಂಡ್ ಟೈಮ್ ಐ 2 ಇರುತ್ತೆ, 3 ಇರುತ್ತೆ, ಹೀಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಿರುತ್ತಲ್ಲ ಅದನ್ನ ಕೂಡ ನಾನು ಪ್ರಿಂಟ್ ಮಾಡಬೇಕು. ನೋಡೋಣ, ಈಗ ನನ್ನ ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಏನಾದ್ರೂ 4 ಕೊಟ್ಟೆ ಅಂತ ತಿಳ್ಕೊಳ್ಳಿ. ಹೇಗೆ ರನ್ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. 4 ಕೊಟ್ರೆ ವೆಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು I less than or equal to 4 ಕಂಡೀಷನ್ ಟ್ರೂ ಆಯ್ತು. ಆ ಕಂಡೀಷನ್ ಟ್ರೂ ಆಗಿರೋದಕ್ಕಿಂತ ಏನಂತ ಪ್ರಿಂಟ್ ಆಗತ್ತೆ, ಪೈಥಾನ್ ಮತ್ತೆ ನಮ್ಮ ಐ ವ್ಯಾಲ್ಯೂ ಏನಿರುತ್ತೆ ಫಸ್ಟ್ ಅಲ್ಲಿ 1 ಇರುತ್ತೆ. ಯಾಕೆ ಅಂದ್ರೆ 1 ಇಂದಾನೆ ಅದು ಇನಿಷಿಯಲೈಸ್ ಆಗಿದೆ, ಪೈಥಾನ್ 1 ಆಗತ್ತೆ. ಮತ್ತೆ ನನ್ನ ಐ ವ್ಯಾಲ್ಯೂ ಇಲ್ಲಿ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ. i is equals to i plus 1, i is equals to 2 ಆಗತ್ತೆ. ಮತ್ತೆ ಇಲ್ಲಿ ಹೋಗುತ್ತೆ 2 ಲೆಸ್ ದೆನ್ ಆರ್ ಈಕ್ವಲ್ ಟು 4 ಕಂಡೀಷನ್ ಟ್ರೂ ಆಗತ್ತೆ. ಅದೇ ರೀತಿ ಕಂಡೀಷನ್ ಫಾಲ್ಸ್ ಆಗೋವರೆಗೂ ನಮಗೆ ಪೈಥಾನ್ ಅನ್ನೋದು ಪ್ರಿಂಟ್ ಆಗ್ತಾ ಇರತ್ತೆ. ನೋಡೋಣ, ಈಗ ನಮ್ಮ ಟೆಸ್ಟ್ ಮಾಡೋಣ. ಹೇಗೆ ಔಟ್ಪುಟ್ ಇರಬೇಕು ಅಂದ್ರೆ ಪೈಥಾನ್ 1, ಪೈಥಾನ್ 2, ಪೈಥಾನ್ 3, ಪೈಥಾನ್ 4 ಅನ್ನೋದು ನನ್ನ ಔಟ್ಪುಟ್ ಆಗಿರ್ಬೇಕು. ನೋಡೋಣ ಏನ್ ಕೊಡುತ್ತೆ ಅಂತ. ಫೋರ್ ಕೊಡ್ತಾ ಇದೀನಿ ನೋಡಿ, ಪೈಥಾನ್ 1, 2, 3 and 4. ಅದೇ ರೀತಿ ಇಲ್ಲಿ ಏನಾಗಿದೆ, ಇಲ್ಲಿ ಸೇಮ್ ಇದೆ. ಈ ಕಂಡೀಷನ್ ಕೊಡ್ತಾ ಇದೀನಿ ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ. ಐ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಕಂಡೀಷನ್ ಟ್ರೂ ಆಗಿದ್ರೆ ಪೈಥಾನ್ ಅಂತ ಇರಬೇಕು. ಬಟ್ ಈ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಏನ್ ಮಾಡ್ತಾ ಇದೆ, ಅದನ್ನ ನಾವು ಫಂಕ್ಷನಾಲಿಟಿನ ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಐ 1 ಅಂತ ಇನಿಷಿಯಲೈಸ್ ಆಗಿದೆ, ಐ ವ್ಯಾಲ್ಯೂ ಬಂದು 1 ಇದೆ, ಕಂಡೀಷನ್ ಬಂದು ಏನಿದೆ, ಐ ಲೆಸ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ 6 ಕಂಡೀಷನ್ ಟ್ರೂ. ವೈ? ಬಿಕಾಸ್ 1 ಇಸ್ ಲೆಸ್ ದೆನ್ 6 ಕಂಡೀಷನ್ ಟ್ರೂ ಆಯ್ತು. ಕಂಡೀಷನ್ ಟ್ರೂ ಆದ್ರೆ ನನಗೆ ಪೈಥಾನ್ ಅಂತ ಪ್ರಿಂಟ್ ಆಗ್ಬೇಕು. ಈ ರೀತಿ ಐ ಲೆಸ್ ದೆನ್ ಈಕ್ವಲ್ ಟು 6 ಅಂದ್ರೆ ಐ 1 ತಗೊಳತ್ತೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಐ ವ್ಯಾಲ್ಯೂ 5 ತನಕ ಹೋಗುತ್ತೆ. 6ಗೆ ಹೋಗಲ್ಲ, ಯಾಕಂದ್ರೆ ಕಂಡೀಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇದೆ. ಲೆಸ್ ದೆನ್ ಅಂದ್ರೆ 5ಗೆ ನಾನು ಅದನ್ನ ಲಿಮಿಟ್ ಮಾಡ್ಕೊಳ್ಬೇಕು. ಆಮೇಲೆ ನಾನು ಐ ವ್ಯಾಲ್ಯೂನ ಕೂಡ ಪ್ರಿಂಟ್ ಮಾಡ್ಬೇಕಂತೆ. ಏನಾಗ್ಬೋದು ನಮ್ಮ ಐ ವ್ಯಾಲ್ಯೂ 6 5 ನೋಡೋಣ. ಐ ವ್ಯಾಲ್ಯೂ 6 ಇರುತ್ತೆ, ಯಾಕಂದ್ರೆ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅದು ಬರೀ ನನ್ನ ಕಂಡೀಷನ್. ಆ ಕಂಡೀಷನ್ ದಾಟಿ ನಾನು ಇನ್ಕ್ರಿಮೆಂಟ್ ಮಾಡ್ಬಿಟ್ಟಿರ್ತೀನಿ. ಈ ರೀತಿ ನಮ್ಮ ವೈಲ್ ಲೂಪ್ ವರ್ಕ್ ಆಗುತ್ತೆ. ಈ ವೈಲ್ ಲೂಪ್ ಒಳಗಡೆ ನಮಗೆ 2 ಕೀವರ್ಡ್ಸ್ ಬರುತ್ತೆ. ಆ 2 ಕೀವರ್ಡ್ಸ್ ಏನಪ್ಪಾ ಅಂದ್ರೆ ಬ್ರೇಕ್ ಮತ್ತೆ ಕಂಟಿನ್ಯೂ ಅಂತ. ಬ್ರೇಕ್ ಅನ್ನೋ ವರ್ಡ್ ಅಲ್ಲೇ ಬ್ರೇಕ್ ಅಂತ ಇದೆ. ಅಂದ್ರೆ ಏನು, ನನ್ನ ಲೂಪ್ ರನ್ ಆಗ್ತಿದ್ರು ಪರವಾಗಿಲ್ಲ, ಈ ಬ್ರೇಕ್ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡಿದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಲ್ಲಿ ಇಂಟರ್ಪ್ರಿಟರ್ ಬ್ರೇಕ್ ಅನ್ನೋದನ್ನ ನೋಡಿದ ತಕ್ಷಣ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ನಿಲ್ಲಿಸ್ಬಿಡತ್ತೆ. ದೋ ನಮ್ಮ ಲೂಪಿನ ಕಂಡೀಷನ್ ಟ್ರೂ ಇದ್ರೂ ಪರವಾಗಿಲ್ಲ, ಲೂಪಿನ ಕಂಡೀಷನ್ ಟ್ರೂ ಇದ್ರೂ ಪರವಾಗಿಲ್ಲ, ಇಂಟರ್ಪ್ರಿಟರ್ ಬ್ರೇಕ್ ನ ನೋಡಿದ ತಕ್ಷಣ ಬ್ರೇಕ್ ಇನ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟರ್ಮಿನೇಟ್ ಮಾಡುತ್ತೆ. ಅದು ಬ್ರೇಕ್. ಇಟ್ ಇಸ್ ಯೂಸ್ ಟು ಸ್ಟಾಪ್ ದ ಲೂಪ್ ಅಟ್
ಸರ್ಟನ್ ಪಾಯಿಂಟ್ ಈವನ್ ಇಫ್ ದ ಕಂಡೀಷನ್ ಇಸ್ ಟ್ರೂ. ಅಂದ್ರೆ ಆ ಲೂಪ್ ನ ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಮಾಡ್ಬಿಡತ್ತೆ ಈವನ್ ಇಫ್ ದ ಲೂಪ್ ಕಂಡೀಷನ್ ಇಸ್ ಟ್ರೂ. ಸೆಕೆಂಡ್ ಕೀವರ್ಡ್ ಇದೆ, ಅದು ನಮಗೆ ಬಂದು ಕಂಟಿನ್ಯೂ ಅಂತ. ಏನಪ್ಪ ಕಂಟಿನ್ಯೂ ಅಂತಂದ್ರೆ, ಕಂಟಿನ್ಯೂ ಏನ್ ಹೇಳುತ್ತೆ, ಕಂಟಿನ್ಯೂ ಮಾಡ್ತಾ ಇರು. ಏನನ್ನ ಎರರ್ ಬಂದ್ರು ತಲೆ ಕೆಡ್ಸ್ಕೊಳ್ಬೇಡ, ಕಂಟಿನ್ಯೂ ಮಾಡು. ಇಲ್ಲ ಬೇರೆ ಏನಾದ್ರೂ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಬಂದ್ರು ಅಥವಾ ಬೇರೆ ಏನಾದ್ರೂ ಕಂಡೀಷನ್ ಅಲ್ಲಿ ಲೂಪ್ ಹೋಲ್ಸ್ ಇದ್ರು ಪರವಾಗಿಲ್ಲ, ಕಂಟಿನ್ಯೂ ಮಾಡು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ ಹೇಳಿದೆ. ಅಂದ್ರೆ ಕಂಟಿನ್ಯೂ ಏನು, ಇಟ್ ಇಸ್ ಯೂಸ್ ಟು ಕಂಟಿನ್ಯೂ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಓಕೆ, ಇದ್ರ ಮೇಲೆ ಒಂದು ಅಥವಾ ಎರಡು ಎಕ್ಸಾಂಪಲ್ ನೋಡಿ ನಮ್ಮ ವೈಲ್ ಲೂಪ್ ನ ಸ್ಟಡಿನ ಮುಗಿಸೋಣ. ಇಲ್ಲಿ ಏನಿದೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಏನಪ್ಪಾ ಎಕ್ಸಾಂಪಲ್ ಅಂದ್ರೆ, ವೈಲ್ I is equals to 1, I less than or equal I less than 6, you have to print I. ಮತ್ತೆ ಅದರ ಕಂಟಿನ್ಯೂ ಆಗಿದೆ ಪ್ರೋಗ್ರಾಮ್. ಅಲ್ಲಿ ಒಂದು ಇಫ್ ಕಂಡೀಷನ್ ಇದೆ. ಇಫ್ ಕಂಡೀಷನ್ ಅಲ್ಲಿ ಬ್ರೇಕ್ ಅಂತ ಇದೆ. ಹೇಗೆ ಇದ್ರ ಫಂಕ್ಷನಾಲಿಟಿ ಇದೆ ಅಂತ ತಿಳ್ಕೊಳ್ಳೋಣ. I is 1 less than or equal to 6, 1 less than 6 ಕಂಡೀಷನ್ ಟ್ರೂ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದೀನಿ, ಐ ನ ಪ್ರಿಂಟ್ ಮಾಡ್ತಾ ಇದೀನಿ. ಐ ಬಂದು 1, ಮತ್ತೆ ಕೆಳಗೆ ಬಂದು ಕಂಡೀಷನ್ ನ ಚೆಕ್ ಮಾಡಬೇಕು. ಐ ಏನು 1 ಈಕ್ವಲ್ ಟು 3, ಕಂಡೀಷನ್ ಟ್ರೂ ನ ಕಂಡೀಷನ್ ಫಾಲ್ಸ್. ಅದಕ್ಕೆ ನಾನು ನನ್ನ ಎಕ್ಸಿಕ್ಯೂಷನ್ ನ ಬ್ರೇಕ್ ಮಾಡಲ್ಲ, ಮತ್ತೆ ಮೇಲ್ ಹೋಗ್ತೀನಿ ಇನ್ಕ್ರಿಮೆಂಟ್ ಮಾಡಿ. ಇನ್ಕ್ರಿಮೆಂಟ್ ಏನಾಗುತ್ತೆ, ನನ್ನ ಐ 2 ಆಗುತ್ತೆ. 2 ಲೆಸ್ ದೆನ್ 6 ಕಂಡೀಷನ್ ಟ್ರೂ ಇದೆ. ಅದಕ್ಕೋಸ್ಕರ ನಾನು ಏನೋ ಒಂದು ಎಕ್ಸಿಕ್ಯೂಟ್ ಮಾಡ್ತೀನಿ. ಏನು 1 ಮತ್ತೆ 2 ನ ಪ್ರಿಂಟ್ ಮಾಡ್ತೀನಿ. ಕೆಳಗೆ ಬರಬೇಕು, ಚೆಕ್ ಮಾಡಬೇಕು. 2 is equals to 3 ಕಂಡೀಷನ್ ಟ್ರೂ ನ ಇಲ್ಲ ಫಾಲ್ಸ್. ಅದಕ್ಕೋಸ್ಕರ ನಾನು ಬ್ರೇಕ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಟ್ ಮತ್ತೆ ಲೂಪ್ ನ ಕಂಟಿನ್ಯೂ ಮಾಡ್ತೀನಿ. ಐ ವ್ಯಾಲ್ಯೂ ಇವಾಗ ಇನ್ಕ್ರಿಮೆಂಟ್ ಆಗಿದೆ, ಅದು 3 ಇರುತ್ತೆ. 3 ಲೆಸ್ ದೆನ್ 6 ಕಂಡೀಷನ್ ಟ್ರೂ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಪ್ರಿಂಟ್ ಮಾಡ್ತೀನಿ. ಏನ 1 and 2 and 3 ಪ್ರಿಂಟ್ ಮಾಡಿದ್ವಿ. ಕೆಳಗೆ ಬಂದು ಕಂಡೀಷನ್ ಚೆಕ್ ಮಾಡಬೇಕು. ಕಂಡೀಷನ್ ಏನಪ್ಪಾ, 3 is equals to 3 ಕಂಡೀಷನ್ ಟ್ರೂ ಆಯ್ತು. ಕಂಡೀಷನ್ ಟ್ರೂ ಆಗಿರೋದನ್ನ ನಾವು ಎಂಟೈರ್ ಎಕ್ಸಿಕ್ಯೂಷನ್ ನ ಬ್ರೇಕ್ ಮಾಡ್ಬಿಡ್ತಾ ಇದೀವಿ. ನೋಡಿ, ಇವಾಗ 1 to 6 ಅಥವಾ 1 to 5 ಪ್ರಿಂಟ್ ಆಗಲ್ಲ, ಅದ್ರ ಬದಲು 1 2 3 ಮಾತ್ರನೇ ಪ್ರಿಂಟ್ ಆಗತ್ತೆ. ನೋಡಿ, ಯಾಕೆ ಅಂದ್ರೆ ಈ ಕಂಡೀಷನ್ ಟ್ರೂ ಆಗಿದ ತಕ್ಷಣ ನಾವು ಎಕ್ಸಿಕ್ಯೂಷನ್ ನ ಬ್ರೇಕ್ ಮಾಡ್ಬಿಟ್ವಿ. ಈ ರೀತಿ ಬ್ರೇಕ್ ಮಾಡದೆ ಕಂಟಿನ್ಯೂ ಮಾಡಬೇಕು ಅನ್ನೋದನ್ನ ನಾವು ಕಂಟಿನ್ಯೂ ಅಲ್ಲಿ ಕಲಿತೀವಿ. ನೋಡಿ, ಈಗೇನಾಗ್ತಾ ಇದೆ, 1 2 4 5 6 ಇದೆ. ಏನಿದೆ, ಕಂಡೀಷನ್ ಚೆಕ್ ಮಾಡತ್ತೆ. ಯಾವಾಗ I is equals to 3 ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ ಇಟ್. ಅಂದ್ರೆ ಏನ್ ಮಾಡುತ್ತೆ, ಕಂಟಿನ್ಯೂ ಯೂಸ್ ಮಾಡಿದ್ರೆ ಐ ಯಾವಾಗ ನಮ್ಗೆ 3 ಅನ್ನೋ ವ್ಯಾಲ್ಯೂನ ತಗೊಳತ್ತೆ, ಆವಾಗ ನಾವು ಅದನ್ನ ಪ್ರಿಂಟ್ ಮಾಡದೆ ಎಕ್ಸಿಕ್ಯೂಷನ್ ನ ಫಾರ್ವರ್ಡ್ ತಗೊಂಡು ಹೋಗ್ತೀನಿ. ಅಂದ್ರೆ ಮುಂದಿನ ಲೂಪ್ಗೆ ಹೋಗ್ತೀನಿ ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ ದಟ್ 3 ಅಂತ. ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಇಲ್ಲಿ ಏನು ಮಾಡ್ತದೆ, ಕಂಟಿನ್ಯೂ ಈ ಒಂದು ಕಂಡೀಷನ್ ಎನ್ಕೌಂಟರ್ ಆದಾಗ ಎಕ್ಸಿಕ್ಯೂಷನ್ ನ ಸ್ಕಿಪ್ ಮಾಡ್ತಾ ಇದೆ ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್, ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ದ ಆಕ್ಷನ್. ಆಕ್ಷನ್ ಏನು, ಪ್ರಿಂಟ್ ಮಾಡುವಂತ. ಪ್ರಿಂಟ್ ಮಾಡಿದ್ರೆ ಅದಲ್ಲಿಗೆ ಸ್ಟಾಪ್ ಆಗ್ತದೆ. ಸ್ಟಾಪ್ ಆಗದೆ ಆ ಒಂದು ಕಂಡೀಷನ್ ನಾವು ಮೀಟ್ ಮಾಡಿದಾಗ ಸ್ಕಿಪ್ ಮಾಡಿ ಮುಂದಿನ ಇಟರೇಷನ್ಗೆ ತಗೊಂಡು ಹೋಗ್ತದೆ. ಈ ರೀತಿ ನಮ್ಮ ಬ್ರೇಕ್ ಮತ್ತು ಕಂಟಿನ್ಯೂ ಅನ್ನೋ ಒಂದು ಇಂಪಾರ್ಟೆಂಟ್ ಕೀವರ್ಡ್ಸ್ ಈ ಲೂಪ್ಗಳಲ್ಲಿ ಸಾಕಷ್ಟು ಬಾರಿ ಇಂಪಾರ್ಟೆನ್ಸ್ ನ ತಗೊಳುತ್ತೆ. ಇಲ್ಲಿಗೆ ನಮ್ಮ ವೈಲ್ ಲೂಪ್ ಸ್ಟಡಿ ಮುಗಿಯುತ್ತೆ. ಮುಂದಿನ ವಿಡಿಯೋಲಿ ಫಾರ್ ಲೂಪ್ ಮುಖಾಂತರ ನಮ್ಮ ಸ್ಟಡೀಸ್ ನ ಕಂಟಿನ್ಯೂ ಮಾಡೋಣ.